ಗುಡ್ ಮಾರ್ನಿಂಗ್ ವೀಕ್ಷಕರೇ, ನಾನು ಪ್ರತಿಭಾ ಅಜಯ್. ಟಿಫನ್ ಬಾಕ್ಸಿಗೆ ಸ್ವಾಗತ. ಇವತ್ತು ನಾನು ಡಿಫ್ರೆಂಟ್ ಆಗಿರೋದು ಖಾರ ಚಪಾತಿ ಮಾಡ್ತಾಯಿದ್ದೀನಿ. ಅದಕ್ಕೆ ಚಪಾತಿ ಮೀನ್ಸ್ ಅಂದ್ರೆ ಸ್ವಲ್ಪ ಅದು ಪರೋಟ ಥರನೂ ಆಗಿದೆ. ಅದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಡ, ಏನೇನು ಬೇಕು ಅಂತ ಹೇಳ್ತೀನಿ. ಗೋಧಿ ಹಿಟ್ಟು, ಚಟ್ನಿ ಪುಡಿ, ಪೀನಟ್ ಬಟರ್. ಗೋಧಿ ಹಿಟ್ಟನ್ನು ಲಡ್ಸ್ಕೊಳ್ಳೋಣ. ಈಗ ನಮಗೆ ಚಪಾತಿ ತಿಂದು ಬೇಜಾರಾಗಿರುತ್ತಲ್ವ, ಸ್ವಲ್ಪ ಡಿಫ್ರೆಂಟಾಗಿ ಇನೋವೇಟಿವ್ ಆಗಿ ಮನೇಲಿರೋದೇ ಸಾಮಾನುಗಳನ್ನ ಯೂಸ್ ಮಾಡಿಬಿಟ್ಟು ನಾನೊಂದು ಹೊಸದು ಕಂಡುಹಿಡಿದಿದ್ದೀನಿ. ನೋಡಿ, ನನಗಂತೂ ತುಂಬ ಇಷ್ಟ ಆಗಿದೆ. ನೀವು ಮನೇಲಿ ಮಾಡಿ ನೋಡಿ, ಇಷ್ಟ ಆಗ್ಬೋದು ನಿಮಗೂ. ಪೀನಟ್ ಬಟರ್, ನಿಮ್ಗೆ ಅಕಸ್ಮಾತ್ ಪೀನಟ್ ಬಟರ್ ಇಲ್ಲ ಅಂತಂದರೆ ಆರ್ಡಿನರಿ ಬಟರ್ ಯೂಸ್ ಮಾಡಿ. ಇದು ನೋಡಿ, ಆರ್ಡಿನರಿ ಚಟ್ನಿ ಪುಡಿ, ಕೊಬ್ಬರಿದು ಹೀಗೆ ಹಾಕ್ಬಿಡೋಣ. ಪಲ್ಯ ಅಕಸ್ಮಾತ್ ಮಾಡ್ಕೊಳ್ಳೋಕ್ಕೆ ಟೈಮ್ ಇಲ್ಲ, ಚಟ್ನಿ ಮಾಡ್ಕೊಳ್ಳೋಕೆ ಟೈಮ್ ಇಲ್ಲ ಅಂತಂದರೆ ಈ ಥರ ಒಂದು ಮಾಡಿ ನೋಡಿ. ಹೀಗೆ ಪ್ರೆಸ್ ಮಾಡಬೇಕು. ಈಗ ಪ್ರೆಸ್ ಮಾಡಿದ್ರೆ ಈ ಲೇಯರ್ ಎಲ್ಲ ಹಾಗೇ ಇರುತ್ತೆ ಮಧ್ಯೆ. ಚಟ್ನಿ ಪುಡಿ ಕ್ರಿಸ್ಪಾಗಿ ಬರುತ್ತೆ. ಈ ಪೀನಟ್ ಬಟರ್ ಸಾಫ್ಟಾಗಿರುತ್ತೆ, ಸಿಹಿಯಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಖಾರ ಚಪಾತಿ, ಚಟ್ನಿ ಪುಡಿ ಚಪಾತಿ, ಏನಾದರೂ ಹೆಸರು ಕೊಡ್ಬೋದು. ನೀವು ಮಾಡಿ ನೋಡಿ, ತುಂಬಾ ಈಸಿ ಇದೆ, ತುಂಬ ಟೇಸ್ಟಿಯಾಗಿದೆ. ಇದೇ ರೀತಿ ಹೊಸ ಖಾದ್ಯದೊಂದಿಗೆ ನಾಳೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.